ನಮಸ್ಕಾರ. ಅಯ್ಯೋ, ಸಂಡೇ ನೈಟ್ ಬಂದೇ ಬಿಡ್ತು. ನಾಳೆ ಮತ್ತೆ ಮಂಡೇ ಮಾರ್ನಿಂಗ್ ಲೂಸು, ಕೆಲ್ಸಕ್ಕೆ ಹೋಗ್ಬೇಕು, ಯೋಚನೆ ಶುರುವಾಗೋಯ್ತಾ? ಇಂಥ ಯೋಚನೆ ಮಾಡೋ ಟೈಮಲ್ಲೇ ಕಿಕ್ ಕೊಡಕ್ಕೆ ನಾವು ಬಂದಿದೀವಿ. ಇದು ಸರ್ಫ್ ಎಕ್ಸೆಲ್ ಸಾರಿಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಇದುವರೆಗೂ ಕಳೆದ ಸಂಚಿಕೆಯಲ್ಲಿ ಹೈಯೆಸ್ಟ್ ಸ್ಕೋರ್ ತಗೊಂಡಿರೋದು ಕೀರ್ತನ. ಇವತ್ತು 9 ಜನ ಹಾಡಿದ್ಮೇಲೆ ಯಾರ್ ಟಾಪ್ ಸ್ಕೋರರ್, ಯಾರ್ ಲೀಸ್ಟ್ ಸ್ಕೋರರ್, ಜಡ್ಜಸ್ಗೆ ಯಾರ ಹಾಡು ಎಷ್ಟು ಇಂಪ್ರೆಸ್ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಅವರ್ ಸ್ಟ್ರಾಂಗ್ ಪವರ್ಫುಲ್ ಜಡ್ಜಸ್ ವಿಜಯ್ ಪ್ರಕಾಶ್ ಅಂಡ್ ಸೌಮ್ಯ ರಾವ್. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ. ಇವನೆದುರು ಬಂದಾಗ ಹಳ್ಳಿ ರೆಕಾರ್ಡ್ ಕೇಳಿಸುತ್ತೆ. ಜನಗಣ ಮನಮಂತ್ರನ ಗಲ್ಲಾಡ್ದಂಗೆ ಹಾಡ್ತಾನೆ. ಸರಿಗಮ ಪದ ಪದ್ಯಾನ ಕಲಿದೇ ಇದ್ರು ಹಾಡ್ತಾನೆ. ಹೇ ವರ್ಧನ, ವಿಷ್ಣು ವರ್ಧನ, ಬೇಡ ಅನ್ನೋರುಂಟೆ ನಿನ್ನಂಥ ಹುಡುಗನ್ನ, ದೂರ ಹೋಗೋದುಂಟೆ ಬಿಟ್ಟಾಕಿ ನಿನ್ನನ್ನ. ಇನ್ನಾಡಿ ಜೋಡಿ ನಾನು ನೀನು. ಪಪ್ಪರವಪ್ಪ ಪಪ್ಪರವಪ್ಪ ನನ್ನ ಫೇವ್ರೆಟ್ ಸಾಂಗ್ ಇದು. ಸಕ್ಕದಾಗಿ ಹಾಡಿದೀರಾ. ಥ್ಯಾಂಕ್ ಯು. ಸೊ ಆಕ್ಚುಲಿ ಏನ್ ಗೊತ್ತಾ, ಸೌಮ್ಯ ರಾವ್ ಅಂದ್ರೆ ಎಲ್ರು ಬೊಂಬಾಯಿ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ, ಇವರು ನಮ್ಮವ್ರೆ, ನಮ್ BK ಸುಮಿತ್ರಾ ಅವ್ರ ಮಗಳು, ಇಲ್ಲಿ ಅವರೇ ಅಂತ. ಲೆಟ್ಸ್ ವೆಲ್ಕಮ್ ವಿಜಯ್ ಪ್ರಕಾಶ್. ನನ್ನಾಸೆಯ ಹೂವೆ, ಬೆಳದಿಂಗಳ ಚಲುವೆ. ನನ್ನಾಸೆಯ ಹೂವೆ, ಬೆಳದಿಂಗಳ ಬಂದನು. ನನ್ನಾಸೆಯ ಹೂವೆ, ಬೆಳದಿಂಗಳ ಚಲುವೆ. ಆಸ್ ಯೂಶುವಲ್ ಆಸಮ್. ಥ್ಯಾಂಕ್ ಯು. ಪ್ರತಿ ಎಪಿಸೋಡ್ ಅಲ್ಲಿ ಹಿಂಗೆ ಹೇಳ್ತೀರಾ ತಾನೆ? ಗ್ಯಾರಂಟಿ. Thank you. ಬೋರ್ಡ್ ತೋರಿಸ್ತೀವಿ 10 on 10. You are also awesome. ಥ್ಯಾಂಕ್ ಯು. ವೆಲ್ಕಮ್ ಟು ದಿ ಶೋ. Thank you so much. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಸೆಲೆಬ್ರಿಟಿ ಗೆಸ್ಟ್, ಸ್ಪೆಷಲ್ ಗೆಸ್ಟ್, ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟಿ, ನಮ್ಮ ಕನ್ನಡ ಚಿತ್ರರಂಗದ ಧಕ್ ಧಕ್. ಹಾಗೆ ಇವರು ಇವತ್ತು ಇಲ್ಲಿ ನಮ್ಮ ಜೊತೆ ನಮ್ಮ ಮಕ್ಕಳಿಗೆ ಶುಭ ಕೋರೋದಕ್ಕೆ ಬಂದಿದ್ದಾರೆ. ಶಿ ಇಸ್ ನಾನ್ ಅದರ್ ದನ್ ಶುಭಾ ಪೂಂಜಾ. ಮನಸ್ಸು ರಂಗಾಗಿದೆ ಎಂದು ಚೆಲುವೆನಿ ಜೊತೆಗಿರಲು, ಆಗ ಸಂಗೈಯಲ್ಲಿ ಈಗ ಇರುವ ಬೇಗ. ಹಾಯ್ ಶುಭಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಲೈಕ್ ಕಿಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಅಂಡ್ ಈ ಜಗತ್ತಲ್ಲಿ ಅತಿ ಕೆಟ್ಟ ಸಿಂಗರ್ ಅಂದ್ರೆ ನಾನೇ. ಲೆಟ್ಸ್ ಟ್ರೈ ಇಟ್. ಎಷ್ಟು ಕೆಟ್ಟದಾಗಿದೆ ನೋಡ್ಲೇಬೇಕು. ಕಮಾನ್ ಸರ್, ಮ್ಯೂಸಿಕ್ ಕೊಡಿ ಸರ್ ಪ್ಲೀಸ್. ಯಾವ ಸಾಂಗ್ ಹಾಡ್ತೀರಾ? ಒಂದೇ ಒಂದು ಲೈನ್. ಕೆಟ್ಟದಾಗಿ ಲಾಸ್ಟ್ ಅಲ್ಲಿ ಗ್ಯಾರಂಟಿ. ಗ್ಯಾರಂಟಿ. ಓಕೆ, ಆಲ್ ದಿ ಬೆಸ್ಟ್. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಲಾಸ್ಟ್ ಅಲ್ಲಿ ಹಾರೋಣ. ಖಂಡಿತವಾಗ್ಲೂ. ಅಂಡ್ ಐ ಆಮ್ ಜಸ್ಟ್ ಹಿಯರ್ ಟು ಎನ್ಕರೇಜ್ ದ ಕಿಡ್ಸ್. ಸೊ ಐ ಜಸ್ಟ್ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್ ಅಂಡ್ ರಾಕ್ ಇಟ್. ವೀಕ್ಷಕರೇ, ಇಂದಿನ ನಮ್ಮ ವೆಸ್ಟರ್ನ್ ಸ್ಟೈಲ್ ಅಂದ್ರೆ ಕನ್ನಡ ಹಾಡುಗಳಲ್ಲಿ ಪಾಶ್ಚಿಮಾತ್ಯ ಶೈಲಿ ಇರುವಂತಹ ಹಾಡು. ಈ ಸುತ್ತಿನಲ್ಲಿ ಮೊದಲನೇದಾಗಿ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಂಗಳೂರಿನ ಸ್ಟಾರ್ ಪರ್ಫಾರ್ಮರ್ ನಿಶಾನ್ ರಾಯ್. ಹಾಯ್ ನಿಶಾನ್, ರೆಡಿನಾ? ಯಾವ ಹಾಡು ಹೇಳ್ತಿದ್ಯಾ? ಡ್ಯಾನ್ಸ್ ರಾಜ ಡ್ಯಾನ್ಸ್ ಮೂವಿಂದ ನೀವೇ ನನ್ನ ತಾಯಿ ತಂದೆ. ಪ್ರತಿ ಸರಿ ನೀವು 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 ಸೂಪರ್ ಅಂತ ಹೇಳ್ತಾ ಇದ್ದಿ. ಈ ಸರಿ ಅವ್ರೊಬ್ರಿಗೆ ಮಾತ್ರ ಹೇಳಿದಾರೆ ನೋಡಿ, ಸೂಪರ್ ಆಗಿ ನೀ ಚಂದಾನೆ ಅಂತ ಅವ್ರ ಕೈಲಿ ಅನ್ಸ್ಕೊಂಡೇನಿ ಇವಾಗ. ಓಕೆನಾ? ರೆಡಿ? ಆಲ್ ದ ಬೆಸ್ಟ್. ನೀವೇ ನನ್ನ ತಾಯಿ ತಂದೆ.
ನಿಶಾನ್, ಸ್ಟಾರ್ ಪರ್ಫಾರ್ಮ್ ಅಂದ್ರೆ ಸ್ಟಾರ್ ಪರ್ಫಾರ್ಮರ್ ಕಣೋ. ಎದ್ದು ಕೂತು ಬಿದ್ದು ಪಲ್ಟಿ ಒಂದು ಹೊಡಿಲಿಲ್ಲ, ಬಾಕಿ ಎಲ್ಲ ಮಾಡ್ಬಿಟ್ಟಿ ಸ್ಟೇಜ್ ಮೇಲೆ ನೀನು. ಈಗ ಶುಭಾನೇ ಫಸ್ಟ್ ಕೇಳೋಣ ಹೇಗಿತ್ತು ಅಂತ. ಶುಭ, మ్యామ్ ఎంచొల్లర్ ഞാൻ ഉഷാറല്ലേ ഇരെഞ്ചാലാറ് హుషారుల్లే ఎన్న పద్యం చేతన్ ಸೂಪರ್. థ్యాంక్ యూ. ಅಲ್ಲೋ ಇದೇನೋ ಸೀಕ್ರೆಟ್ ಕೋಡಲ್ಲೆಲ್ಲ ಮಾತಾಡೋಂಗಿಲ್ಲ. ಅವ್ರೇನೋ ಸೂಪರ್ ಅನ್ಬಿಟ್ರಿ, ಇವರೆಲ್ಲ ಚಲ್ಲೋ ಮಲ್ಲೋ ಅಂತೆಲ್ಲ ಅನ್ಬಿಟ್ರೆ ಅದೆಲ್ಲ ಆಗಲ್ಲ. ಕರೆಕ್ಟ್ ಆಗಿ ಕೇಳಿ ಏನ್ ಹೇಳ್ದೆ ಅಂತ. ಕೋಡ್ ವರ್ಡ್ ಎಲ್ಲ ಇಲ್ಲ, ಆಗಲ್ಲ, ನಂಗೆ ಬರಲ್ಲ ತುಳು. ಹೇಗಿದ್ದೀರಾ ಮೇಡಮ್? ಸಕ್ಕತ್ತಾಗಿತ್ತು. ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿ ಫುಲ್ ಹೀರೋ ರೋಮಿಯೋ ಸ್ಟೈಲ್ ಅಲ್ಲೆಲ್ಲ ಆಡ್ದ. ಫುಲ್ ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಶಾಂತ್ ತುಂಬಾ ಚೆನ್ನಾಯ್ತು. ಮಧ್ಯದಲ್ಲಿ ಒಂಚೂರು ಶ್ರುತಿ ಹೋಯ್ತು, ಗೊತ್ತಾಯ್ತಾ ನಿನ್ಗೆ? ಅದೇನಾಗುತ್ತೆ ಗೊತ್ತಾ, ನೀನ್ ಎನರ್ಜಿಯಿಂದ ಹಾಡ್ತಾ ಇರ್ತೀಯಲ್ಲ, ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಒಂಚೂರು ಶಾರ್ಪ್ ಹಾಡೋ ಟೆಂಡೆನ್ಸಿ ಇರುತ್ತೆ. ಅದು ಆ ಅಂತಾರೆ ಆ ಅಂತ ಹಾಡೋದು, ಅದು ಸರಿ. ಗೊತ್ತಾಯ್ತಾ? ಅದನ್ನ ಗಮನ ಕೊಟ್ಕೊಂಡ್ರೆ ನಿಂಗೆ ನೆಕ್ಸ್ಟ್ ಟೈಮ್ ಹಾಡೋವಾಗ ನಿಂಗೆ ಇನ್ನೂ ಅನುಕೂಲ ಆಗತ್ತೆ. ಅದರಿಂದ ತುಂಬಾ ಚೆನ್ನಾಗಿ Thank you, ಹಾಡ. ma'am. ವೆರಿ ಗುಡ್. ನನಗೆ ಆಲ್ಮೋಸ್ಟ್ ಒಂದು ಸೆಮಿಟೋನ್ ಅಂದ್ರೆ ಒಂದು ಅರ್ಧ ಮನೆ ಕೆಳಗಡೆ ನೀನೇನೆ ನನ್ನ ನೀನೇ ನನ್ನ ಅಲ್ಲಿ ಅಂದ್ರೆ ಅಷ್ಟು ಕಮ್ಮಿ ಇದ್ದಂಗಿತ್ತು ನನಗೆ. ಶ್ರುತಿ ಸಿಕ್ಕಾಪಟ್ಟೆನೆ ಕಮ್ಮಿ ಆದಂಗೆ ಕಾಣಿಸ್ತಿತ್ತು. ನೀನೆಲ್ಲೋ ಒಂದ್ ಕಡೆ ಲೈವ್ ಪರ್ಫಾರ್ಮೆನ್ಸ್ ಅಲ್ಲಿ ಏನೋ ಹಂಗೆ ಮಾಡಿದ್ರೆ ಪರವಾಗಿಲ್ಲ, ಬಟ್ ಇಲ್ಲಿ ಇದು ಸ್ಪರ್ಧೆ ಆದ್ರಿಂದ ಅದರಿಂದ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಗಮನ ಇಟ್ಟು ಹಾಡು. ಓಕೆ ಮ್ಯಾಮ್, ಲೂಸ್ ಮಾದ ಯೋಗೀಶ್ ಅವ್ರದ್ದು ಒಂದು ಇಮಿಟೇಷನ್ ನಿಮ್ಗೆ ಹೇಳ್ತೀನಿ. ಓಕೆ ಓಕೆ. ಮೇಡಮ್, ಏನ್ ಮೇಡಮ್, ಲಾಸ್ಟ್ ಟೈಮ್ ತರನೇ ಇವಾಗ್ಲೂ ಹಾಡಿದ್ನಾ? ದಯವಿಟ್ಟು ಪ್ಲೀಸ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಕೊಡಿ ಮೇಡಮ್. ವಿಜಯ್ ಸರ್ ಹೇಳಿ ಸರ್ ಸ್ವಲ್ಪ. ಇದು ಇನ್ನೊಂದು ಅರ್ಧ ಫಾರ್ ಯೋರ್ ಪರ್ಫಾರ್ಮೆನ್ಸ್. 8.5 ಮೇಡಮ್, ಮಾರ್ಕ್ಸ್ ಹೇಳಿ ಮೇಡಮ್. ಅರ್ಧ ಮೋರ್. 8.5 ಪ್ಲಸ್ 8.5 17 out of 20. ವೆರಿ ಗುಡ್ ನಿಶಾಂತ್. Thank you. ಆಕ್ಚುಲಿ ಇವನ್ಗೆ ಈ ಎಪಿಸೋಡ್ ಶುರುವಾಗೋಕ್ಕಿಂತ ಮುಂಚೆ ಅಕ್ಯೂಟ್ ಮೈಗ್ರೇನ್ ಇತ್ತು. ತುಂಬಾನೇ ಅಳ್ತಾ ಇದ್ದ. ವಿ ಆಲ್ ಥಾಟ್ ಪ್ರಾಬ್ಲಿ ಅವ್ನು ಹಾಡ್ತಾನೋ ಇಲ್ವೋ ಇವತ್ತು ಅಂತ. ಅಷ್ಟು ಸಿವಿಯರ್ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಅದ್ರಲ್ಲೂ ಅದಕ್ಕೆ ಐ ಡಿಡ್ಂಟ್ ಟೆಲ್ ಎನಿಥಿಂಗ್ ಅಬೌಟ್ ಇಟ್. ಏನ್ ಗೊತ್ತಾ, ಹುಷಾರಿಲ್ದಿದ್ರು ಮೈಗ್ರೇನ್ ಇರ್ಲಿ, ಕೆಮ್ಮಿರ್ಲಿ, ಕಾಫ್ ಸಿರಪ್ ತಗೊಂಡು ಮಾತ್ರೆ ತಗೊಂಡು ಹಾಡ್ಲೇಬೇಕು. ದ ಶೋ ಮಸ್ಟ್ ಗೋ ಆನ್. ಏನು ಮಾಡಕ್ಕಾಗಲ್ಲ ಅಲ್ವಾ? ಅಳಬಾರ್ದು. ನೀನ್ ಹತ್ರ ಇನ್ನೂ ತಲೆನೋವು ಜಾಸ್ತಿ ಆಗತ್ತೆ. ನಿಶಾನ್ ರಾಯ್ ಪರ್ಫಾರ್ಮೆನ್ಸ್ ಆಯ್ತು. ನಮ್ಮ ನೆಕ್ಸ್ಟ್ ಸ್ಟೈಲಿಶ್ ಪರ್ಫಾರ್ಮರ್ ಪ್ರಜ್ವಲ್. ಓಣಿಯಾಗದ ಹೃದಯನ ಹೂವಿನಂಗಿ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಕ್ಯಾಮರಾ ಬೇಕಿತ್ತ 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 ಬೇಕಿತ್ತ. ಅಪ್ಪಿ ನನ್ನನ್ನು ಇವಳು ಅಪ್ಪಿಕೊಂಡಾಗ ಒಳ್ಳೆಯವನಾಗೆ ಉಳ್ಕೊಳ್ಳೋ ಕ್ಯಾಮರಾ ಬೇಕಿತ್ತ 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 ಬೇಕಿತ್ತ. ಓಡಿ ಹೋಗೋ ಹೃದಯಕ್ಕೊಂದು ಬ್ರೇಕು ಬೇಕಿತ್ತ. ಇವಳ ನೋಡೋದಕ್ಕೆ ಒಂದು ಎಕ್ಸ್ಟ್ರಾ ಕಣ್ಣು ಬೇಕಿತ್ತ. ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಲೇಬೇಕಿತ್ತ. ಓಣಿಯಾಗದ ಹೃದಯನ ಹೂವಿನಂಗಡಿ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಕ್ಯಾಮರಾ ಬೇಕಿತ್ತ. ತಂಗಾಳಿನ ತಕ್ಕೊಂಡು 100 ಮುತ್ತು ಕೊಟ್ಕೊಂಡು ಮೈಕೈ ನೋವು ಮಾಡಿಕೊಂಡ ನಾನು ಲೂಸ. ಹಿಂಗೆ ಇದ್ರೆ ಯೂಸ್ ಆಗಲ್ಲ 4 ಪೈಸಾ. ಪ್ರೀತಿಯೊಂದು ತಣ್ಣೀರು, ಜಾಸ್ತಿ ಆದ್ರೆ ಬಿಸಿ ನೀರು. ಕುಡಿದು ನೋಡ, ಸ್ನಾನ ಮಾಡ, ಯಾರ ಹೇಳಿ. ವಯಸ್ಸಿನಲ್ಲಿ ಕನ್ಫ್ಯೂಷನ್ ತುಂಬಾ ಮಾಮೂಲಿ. ಒಂಟಿ ಪಿಟೀಲು ಅಳ್ತಾ ಇದ್ರೆ ಎಂಥ ಸಂಗೀತ. ಬೇಡ ಅಂದ್ರು ಬೀಳೋ ಕನಸಿಗೊಂದು ಕ್ಯಾಮ್ರಾ ಬೇಕಿತ್ತ. ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಲೇಬೇಕಿತ್ತ. ಕೋಣಿಯಾಗದ ಹೃದಯನ ಹೂವಿನಂಗಡಿ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಕ್ಯಾಮರಾ ಬೇಕಿತ್ತ. ಬೈ ಚಾನ್ಸ್ ಅವ್ರನ್ನ ನೋಡ್ಕೊಂಡು ಏನಾರು ಹಾಡು ಹೇಳಿದ್ಯಾ ನೀನು? ನಾನು ಕಣ್ಮುಚ್ಚ ನೀ ಚಂದಾನೆ ಅಂತ ಒಂದ್ಸರಿ ಹೇಳ್ಬಿಡ ಅವ್ರಿಗೆ. ನೀ ಚಂದಾನೆ, ನಿನ್ನ ಆಸೆ ಚಂದಾನೆ. ಅದು ಕಣ್ಮುಚ್ಕೊಂಡು
ಪಾಪ ಬ್ಯೂಟಿಫುಲ್ ಫಿಗರ್ ಎದುರುಗಡೆಗೂ ನೀನ್ ದೊಡ್ಡವಳ ಬಾರ ಇಲ್ಲಿ ನೀನ್ ಇವಾಗ ಮಾಡ್ತೀನಿ ತಡಿ ನೀನ್ ಬಾಯ್ಲಿ ನಿಂತ್ಕೊ ಇಲ್ಲಿ. ಹ, ಈಗ ಕನ್ನಡ ಪಿಳಿ 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 ಅಂತ ಎದುರುಗಡೆ ಬಿಟ್ಕೊಂಡು ಹಾಡಿ ಹಾಡು ನೀನು ಇವಾಗ ನೋಡ್ತೀನಿ ನಾನು ಹಾಡ ಕಣ್ಣಲ್ಲಿ ಕಣ್ಣಿಟ್ಟು ಬಂಗಾರ ಹಾಡಪ್ಪ. ಚಂದಾನೆ ನಿನ್ನಾಸೆ ಚಂದಾನೆ ಈಗ ಹೇಳಿ ಜಡ್ಜಸ್ ಸೌಮ್ಯ. ಏನ್ ಗೊತ್ತಾ, ನಿನ್ ನೇಚರ್, ನಿನ್ ಸ್ವಭಾವನೇ ಒಂಚೂರು ಸ್ವಲ್ಪ ಒಂಥರ ಮೆಚೂರ್ಡ್ ಆಗಿರ್ತೀಯಲ್ಲ, ಅದು ಬಿಟ್ಬಿಟ್ಟು ಒಂದ್ ಸ್ವಲ್ಪ ಕ್ಯಾಮ್ರಾ ಬೇಕಿತ್ತ, ಸ್ವಲ್ಪ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮ್ಯಾಮ್. ವಿಜಯ್ ನೀವ್ ಹೇಳಿ. ಸಾಂಗ್ಗೆ ಏನ್ ಕೊರತೆ ಇಲ್ಲ, ಸಾಂಗ್ ಚೆನ್ನಾಗಿದೆ, ಬಟ್ ನೀನು ಬೇರೆ ಯಾವ್ದಾದ್ರು ಸಾಂಗ್ನ ಆರಿಸ್ಕೋಬೋದಿತ್ತೇನೋ ಅಂತ ನನಗೊಂದು ಭಾವನೆ ಬಂತು. ಯಾವ ಸಾಂಗು ಕಳಪೆ ಇಲ್ಲ, ಎಲ್ಲಾ ಸಾಂಗು ಚೆನ್ನಾಗೇ ಇರುತ್ತೆ, ಆದ್ರೆ ನಿಮ್ಗೆ ಯಾವ್ದು ಸೂಟ್ ಆಗತ್ತೆ ಅನ್ನೋದನ್ನ ಯೋಚಿಸಿ ಅಷ್ಟೇ. ಥ್ಯಾಂಕ್ ಯು. ಮಾರ್ಕ್ಸ್ ನೋಡೋಣ ಈಗ. ವಿಜಯ್. ಐಲ್ ಗೋ ವಿತ್ ದಿಸ್. ಏ ಸೌಮ್ಯ ಮೇಡಮ್. 8+8 16. ಓಣಿಯಾಗದ ಹೃದಯನ ಹೂವಿನಂತೆ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಕ್ರಮ ಬೇಕಿತ್ತ. ನೆಕ್ಸ್ಟ್ ಬರ್ತಾ ಇದಾರಪ್ಪ, ನಾನು ರೆಸ್ಟ್ ಮಾಡೋ ಟೈಮು. ಲೆಟ್ಸ್ ಕಾಲ್ ಸಾಮ್ರಾಟ್. ಅಪ್ಪ ಇವ್ನು ಬಂದ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ಸುಮ್ಮನೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಬೋದು, ವಾಲ್ಕೊಂಡು ನಿಂತ್ಕೊಳ್ಳೋಣ ಅಂತ. ಸೊ ಯಾವ ಹಾಡು ಹೇಳ್ತಿದೆ ಇವತ್ತು? ಇವತ್ತು ನಾನು ವಿಷ್ಣುವರ್ಧನ ಫಿಲಮ್ ಇಂದ ಮಾಯಾ ಮಾಯಾ ಅಂತ ಸಾಂಗ್ ಹಾಡ್ತಾ ಇದ್ದೀನಿ. ವಾವ್, ನೈಸ್ ಸಾಂಗ್. ಇದೇನೋ ಲಕ್ಕಿ ಬ್ಯಾಂಡ್ ಅಂತ ಇದನ್ನ ಹಾಕೊಂಡೆ. ಇದೊಂದು ಎಪಿಸೋಡ್ ಜಾಸ್ತಿ ಆಗ್ತಾ ಇದ್ದಂಗೂ ಬ್ಯಾಂಡ್ಗಳು ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ನಾವು ಲಂಬಾಣಿಗಳ ಹತ್ರ ಹೋಗಿ ಇಷ್ಟು ಬ್ಯಾಂಗಲ್ಸ್ ತಗೊಂಡ್ಬರ್ಬೇಕು ನಿಂಗೋಸ್ಕರ. ಇದು ಲಕ್ಕಿ. ಓಕೆ, ಇದು ಯಾಕೆ? ಸುಮ್ಮನೆ ವೆಸ್ಟರ್ನ್ ಸ್ಟೈಲ್ ಅಲ್ವಾ? ಓ, ವೆಸ್ಟರ್ನ್ ಸ್ಟೈಲ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾಯಾ ಮಾಯಾ ನಾನೇ ಮಾಯಾ, ಪ್ರೀತಿ ಮಾಯಾ ಮಾಯಾ. ಹೇಗಿದ್ದೆ ನಾನು, ಹೆಂಗಾದೆ ನಾನು, ನೀ ಮಾಡಿದಂಥ ಮಾಯಕ್ಕೆ ಹೇಳು ಹೆಸರೇನು. ಎಲ್ಲಿದ್ದೆ ನೀನು, ಏನ್ ಮಾಡೆ ನೀನು, ನೀ ಬಂದ ಮೇಲೆ ಮರೆತೆ ನನ್ನ ಹೆಸರೇನು. ನನ್ನಿಂದ ನನ್ನನ್ನೇ ನೀ ಮಾಡಿ ನಾಪತ್ತೆ, ನಗುತ್ತೀಯ ಹೀಗೇಕೆ ನನ್ನನ್ನು ಛೇಡಿಸುವಂತೆ. ಕಣ್ಣಲ್ಲಿ ಕಣ್ಣಿಟ್ಟೆ, ಪ್ರೀತಿನ ಛೂ ಬಿಟ್ಟೆ, ಎಡವಟ್ಟು ಆಗಿತ್ತು ಅಲ್ಲೇನೆ. ಧಿಮ್ ತರಿಗಿಡ ಧಿಮ್ ಧಿಮ್ ತರಿಗಿಡ ಹಾಕ್ಬಿನ ಅವನ ಹಾಕ್ಬಿನ, ಧಿಮ್ ತರಿಗಿಡ ಧಿಮ್ ಧಿಮ್ ತರಿಗಿಡ ಹಾಕ್ಬಿನ. ಯಾರೇ ನಿನ್ನ ಅಪ್ಪ ಅಮ್ಮ, ಅವರಿಗೊಂದು ಕೋಟಿ ಉಮ್ಮ, ನಂಗೆ ನಿನ್ನ ಕೊಟ್ಟ ಬ್ರಹ್ಮ ತುಂಬಾ ತುಂಬಾ ಒಳ್ಳೆಯ ಹೆಣ್ಣು. ನೋಡೆ ನೋಡೆ ಮತ್ತೆ ಮತ್ತೆ ನನ್ನೇ ನೋಡೆ, ನೋಡೆ ನೋಡೆ ನನ್ನ ತುಂಬಾ ನೀನೇ ನೋಡೆ, ನೋಡೆ ನೋಡೆ ನನ್ನ ಪಾಡು ನೀನೇ ನೋಡೆ. ನೋಡೆ ಹೇಗಿದ್ದೆ ನಾನು, ಹೆಂಗಾದೆ ನಾನು, ನೀ ಮಾಡಿದಂಥ ಮಾಯಕ್ಕೆ ಹೇಳು ಹೆಸರೇನು. ಎಲ್ಲಿದ್ದೆ ನೀನು, ಏನ್ ಮಾಡೆ ನೀನು, ನೀ ಬಂದ ಮೇಲೆ ಮರೆತೆ ನನ್ನ ಹೆಸರೇನು. ನನ್ನಿಂದ ನನ್ನನ್ನೇ ನೀ ಮಾಡಿ ನಾಪತ್ತೆ, ನಗುತ್ತೀಯ ಹೀಗೇಕೆ ನನ್ನನ್ನು ಛೇಡಿಸುವಂತೆ. ಕಣ್ಣಲ್ಲಿ ಕಣ್ಣಿಟ್ಟೆ, ಪ್ರೀತಿನ ಛೂ ಬಿಟ್ಟೆ, ಎಡವಟ್ಟು ಆಗಿತ್ತು ಅಲ್ಲೇನೆ. ಧಿಮ್ ತರಿಗಿಡ ಧಿಮ್ ಧಿಮ್ ತರಿಗಿಡ ಹಾಕ್ಬಿನ ಅವನ ಹಾಕ್ಬಿನ, ಧಿಮ್ ತರಿಗಿಡ ಧಿಮ್ ಧಿಮ್ ತರಿಗಿಡ ಹಾಕ್ಬಿನ. ಇವತ್ತಿನ ಸುತ್ತಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಲೈಟ್ ಆನ್ ಆಗಿದೆಯಾ ಆಫ್ ಆಗಿದೆಯಾ ತಿಳ್ಕೊಳ್ಳೋಣ. ಒಂದು ನಿಮಿಷ ಸರ್, ನಿಮ್ಗೊಂದು ಕ್ವಶನ್. ನನಗೆ ನಿಮಗೆ ಕುತುಬ್ ಮಿನಾರ್ ಎಲ್ಲಿದೆ ಅಂತ ಗೊತ್ತಿದ್ಯಾ? ನಮ್ಮ ಮನೆ ಪಕ್ಕದಲ್ಲಿ. ತಪ್ಪು. ಬೈದವೆ, ನಮ್ಮ ಮನೆ ಇರೋದು ಮೈಸೂರಲ್ಲಿ, ಕುತುಬ್ ಮಿನಾರ್ ಇರೋದು ಡೆಲ್ಲಿಲಿ. ಎಸ್ ನಾನು ತಪ್ಪು ಮಾಡಿದೀನಿದ್ಲು ನಂಗೆ ಗೊತ್ತು. ಎಸ್, ಏನ್ ತಪ್ಪಾಯ್ತು ಅದಾದ್ರೂ ದಯವಿಟ್ಟು ಹೇಳ. ಸ್ಟ್ಯಾಂಡಿಂಗ್ ಜಸ್ಟ್ ನೆಕ್ಸ್ಟ್ ಟು ಮೀ. ಓ
ಏನೋ ಸೀರಿಯಸ್ ಆಗಿ ಕೇಳ್ತಿದ್ದಾನೆ ಪಾಪ ಹುಡುಗ ಪರ್ಫಾರ್ಮೆನ್ಸ್ ಆದ್ಮೇಲೆ ಸ್ಟ್ಯಾಂಡಿಂಗ್ ಕರ್ನಾಟಕದ ಕುತುಬ್ ಮಿನಾರ್. ಆಹಾ, ಥ್ಯಾಂಕ್ ಯು ಲೆಟ್ಸ್ ನಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳೋಣ. Sure. ವಿಜಯ್. ಸಮರತ್ Yes sir. ಚೆನ್ನಾಗಿ ಹಾಡಿದೆ, ನೋ ಡೌಟ್ ಅಬೌಟ್ ದಟ್. Thank you very much. ಕೆಲವು ಕಡೆ ಆ ಪಂಚಮ ಕೆಲವು ಕಡೆ ಸೇರ್ಲಿಲ್ಲ. ಆ ಹೈ ನೋಟಲ್ಲಿ ಮಾತ್ರ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ. ಐ ಗೆಸ್ ವಾಯ್ಸ್ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಬೇಕು ಅಂತ ಕಾಣುತ್ತೆ, ಬಟ್ ಅದರ್ವೈಸ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. Thank you very much sir. Thank you very much. ಎಷ್ಟು ಚೆನ್ನಾಗಿ ಹಾಡಿದೆ ಅಂದ್ರೆ ನೀನ್ ಸಮೃದ್ಧ್, ಸೂಪರ್ Thank you. ಸೂಪರ್. Thank you very much. ಕಳ್ದೋಗ್ಬಿಡಿದಾರೆ ಶುಭ. ವೈಕ್ ಅಪ್ ಸಾಂಗ್ ಕೇಳಿ ಫುಲ್ ನೋ ಯಾ ನಾನು ಕಳೆದೋಗ್ಬಿಟ್ಟಿದ್ದೀನಿ ಅವ್ರ ವಾಯ್ಸ್ ಅಲ್ಲಿ ನಿಜವಾಗ್ಲೂ. ಸಮರತ್ ವೆರಿ ನೈಸ್. ವಾಟ್ ಯು ವಾಂಟ್ ಟು ಬಿ ಸಮರತ್? ಯು ವಾಂಟ್ ಟು ಬಿ ಅ ಸಿಂಗರ್ ಇಟ್ ಸೆಲ್ಫ್? No, my plans are towards pilot, becoming a pilot. You want to become a pilot? Samrat, you have a great voice. Please, Thank you pilot very jothe much. singer ಆಗು. Don't disappoint us. Okay? Sure ma'am. ನೀವೆಲ್ಲ ಇಷ್ಟು ಕೇಳ್ಕೊಳತ್ರ ಇದ್ರಿಂದ ನನ್ನ ಮಗನ್ ಖಂಡಿತ ಸಿಂಗರು ಮಾಡ್ತೀನಿ, ಪೈಲಟು ಮಾಡ್ತೀನಿ. ಅವ್ನ್ ಪೈಲಟ್ ಆಗ್ತಾ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅಂತ ಖಂಡಿತ ಹಾಡು ಹೇಳ್ತಾನೆ. ನಿಮ್ಮ ಆಶೀರ್ವಾದ ಇರ್ಲಿ. ಈಗ ಮಾರ್ಕ್ಸ್ ನೋಡೋಣ. ವಿಜಯ್ ಇಸ್ ರೆಡಿ. ಇದಕ್ಕೆ ಅರ್ಧ ಸೇರಿಸ್ಕೊಳಪ್ಪ. 8.5. Thank you very much. ಸಾಮ್ಯ ನಾನು ಅರ್ಧ ಸೇರಿಸ್ಕೊಂತ ಹೇಳ್ತೀನಿ. Thank you very much ma'am. Thank you very much. 18 ಟೋಟಲ್ 18. ಹೇಗಿದ್ದೆ ನಾನು, ಹೆಂಗಾದೆ ನಾನು. ಈಗ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಹಾಡಕ್ ಬರ್ತಾ ಇದ್ದಾರೆ ರಮ್ಯಾ ಶ್ರೀ. ಹಾಯ್ ರಮ್ಯಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ಓ ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್. ಯಾವ ಹಾಡು ಹೇಳ್ತಿದ್ದೀರಾ? ನಾನು ಇವತ್ತು ಪ್ರಪಂಚವೇ ದೇವರು ಅನ್ನೋ ಸಾಂಗ್ ನ ಹಾಡ್ತಿದ್ದೆ. ಇಲ್ಲಿದಾರಲ್ಲ ಮಿಸ್ಟರ್ ಅರುಣ್, ಅವ್ರ ವೈಫೇ ಹಾಡಿರೋದು ಆ ಸಾಂಗ್, ಹೌದು. ಗೊತ್ತಲ್ವಾ? ಪಲ್ಲವಿ ಅವ್ರು ಪಲ್ಲವಿ ಹಾಡಿರೋದು. ಆಲ್ ದಿ ಬೆಸ್ಟ್. ಅವ್ರು ಇಲ್ಲೇ ಇದಾರೆ, ಅಬ್ಸರ್ವ್ ಮಾಡಕ್ಕೆ. ನೀವು ಅವ್ರಿಗಿಂತ ಚೆನ್ನಾಗಿ ಹಾಡ್ತಿರೋ ಇಲ್ವ ಅಂತ ನೋಡಕ್ಕೆ. ಸೊ ಪಲ್ಲವಿ ಅವ್ರಿಗಿಂತ ಚೆನ್ನಾಗಿ ಹಾಡ್ಬೇಕು ನೀವು ಇವತ್ತು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ಕುಡಿಯೋನೆ ಎಲ್ಲಿ ಓನರು, ದೇವ್ರೇನೆ ಎಲ್ಲಿ ಸರ್ವರು. ಹೆಚ್ಚಾದ್ರೆ ಎಲ್ಲ ಬೀಕರು, ರಿಚಾದ್ರೆ ಭೂಮಿ ಪುತ್ರರು. ಜಾತಿ ಮತ ಇಲ್ಲ, ನಾವಿಲ್ಲಿ ಒಂದೇ ಎಲ್ಲರೂ. ದೇವರೆದುರಲು ನಿಜವ ನುಡಿಯದ ಜನ, ತೀರ್ಥಕ್ಕೆ ಕುಂತಾಗ ಸತ್ಯ ಸಂದರು. ಅಲ್ಲಾಡದ ಕಲ್ಲು ಹೃದಯದ ಜನ, ಬಿಕ್ಕಿ 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 ಕರಗಿ ಹೋದರು. ಬಂದಾಗ ಎಲ್ಲ ಚುಕ್ಕರು, ಎದ್ದಾಗ ದಾನ ಶೂರರು. ಬರಾಚೆ ಎಲ್ಲ ಅನ್ಯರು, ಬರಲ್ಲಿ ಅಣ್ಣ ತಮ್ಮರು. ಜಾತಿ ಮತ ಇಲ್ಲ, ನಾವಿಲ್ಲಿ ಒಂದೇ ಎಲ್ಲರೂ. ಕಲಾರಸಿಕರು. ನಿಂಗೇನ್ ಅನ್ಸ್ತೀವದ್? ನೀ ಪಲ್ಲವಿ ಅವ್ರಿಗಿಂತ ಚೆನ್ನಾಗಿ ಹಾಡಿದ್ಯಾ ಅನ್ಸ್ತಾ, ಇಲ್ಲ ಅನ್ಸ್ತಾ ಹಾಡಿದ್ದೀನಿ ಅಂತ ಅನ್ಸ್ತಿದ್ಯಾ? ಅದನ್ನೇ ಪಲ್ಲವಿ ಅವ್ರ ಹಸ್ಬೆಂಡ್ ನ ಕೇಳ್ಬಿಡೋಣ, ಅರುಣ್ನ ಕೇಳ್ಬಿಡೋಣ, ಅವ್ರಿಗೇನ್ ಅನ್ಸ್ತು ಅಂತ. ಓಕೆ, ಹೇಳಿ ಇವ್ರ ಹಾಡ್ ಬಗ್ಗೆ ಏನ್ ಅನ್ಸ್ತು ನಿಮ್ಗೆ? ಪಲ್ಲವಿಗಿಂತ ಚೆನ್ನಾಗಿ ಹಾಡಿದ್ರೆ ಇಲ್ವೇ? ಡಿಸೈಡ್ ಮಾಡ್ಕೊಡಿ. ಹೇಳಿದ್ರೆ ಮನೇಲಿ ಪಲ್ಲವಿ, ಇಲ್ಲ ಅಂದ್ರೆ ಇಲ್ಲಿ ಇವಳು. ಅದೆಲ್ಲ ಹೇಳಕ್ಕಾಗಲ್ಲ. ಚೆನ್ನಾಗಿ ಹಾಡಿದಾಳೆ. ಅದೇ ಹಾಡನ್ನ ನೀವೊಂದ್ 2 ಲೈನ್ ಹಾಡ್ಬಿಡ್ತೀರಾ? ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಅಲ್ಲಿ ಬಂದು ಮಿತ್ರರು. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಅಲ್ಲಿ ಬಂದು ಮಿತ್ರರು. ಥ್ಯಾಂಕ್ ಯು. ನಾವು ದಿವಸ ಹಾಡಿದ್ರೆ ನಮಗ್ ಬೆಲೆ ಇಲ್ಲ ನೋಡಿ. ಯಾವತ್ತು ಒಂದಿನ ಹಾಡೋರ್ಗೆ ಬೆಲೆ. ನೀವು ಬಂದು ಡ್ರಮ್ಸ್ ನುಡ್ಸಿ ಒಂದಿನ, ನಿಮಗೂ ಸಿಕ್ಕಾಪಟ್ಟೆ ಕ್ಲಾಸ್ ಕೊಡುತ್ತೆ. ಈಗ ನಮ್ಮ ರಮ್ಯಾ ಶ್ರೀ ಪರ್ಫಾರ್ಮೆನ್ಸ್ ಬಗ್ಗೆ. ಸಾಮ್ಯ, ಚೆನ್ನಾಗಿ ಹಾಡಿದೆ, ನಂಗೆ ಇಷ್ಟ ಆಯ್ತು. ಚರಣದ ಸ್ಟಾರ್ಟಿಂಗ್ 1 ಲೈನ್ ಮಾತ್ರ ಒಂಚೂರು ಶ್ರುತಿ ಹೋಯ್ತು. ಅದೊಂದ್ಸಲ ಹಾಡ್ಬಿಡ್ತೀಯ ನಂಗೋಸ್ಕರ? ದೇವರೆದುರಲು ನಿಜವ ನುಡಿಯದ ಜನ, ತೀರ್ಥಕ್ಕೆ
ಸತ್ಯಸಂಧರು. ಈಗಲೂ ಫ್ಲಾಟ್ ಹಾಡ್ತಾ ಇದೆಯಾ? ಚೂರು ಫ್ಲಾಟ್ ಆಗ್ತಾ ಇದೆ ನೀನು ಹಾಡ್ತಾ ಇರೋದು. ಮಿಕ್ಕಿದೆಲ್ಲ ಚೆನ್ನಾಗಿ ಹಾಡಿದೆ ನೀನು, ಮಧ್ಯದಲ್ಲಿ ಒಂಚೂರು ಫ್ಲಾಟು ಶಾರ್ಪ್ ಆಗ್ತಾ ಇತ್ತು ನೀ. ಯಾಕೆಂದ್ರೆ ಲಾಸ್ಟ್ ಟೈಮ್ ಐ ಥಿಂಕ್ ದಿಸ್ ವಾಸ್ ದ ಸೇಮ್ ಥಿಂಗ್ ದಟ್ ವಿ ಟೋಲ್ಡ್ ಯು. ಒಂಚೂರು ಗಮನ ಕೊಟ್ಕೋ ಆ ಕಡೆ. ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಥ್ಯಾಂಕ್ ಯು. ಶುಭ. ಹಾಯ್ ರಮ್ಯಾ. ಹಾಯ್ ಮ್ಯಾಮ್. ಇದು ಆಕ್ಚುಲಿ ದಿಸ್ ಇಸ್ ನಂದು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಇದು ಗುಡ್ ಸೆಲೆಕ್ಷನ್ ಆಫ್ ಸಾಂಗ್ ಅಂಡ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ಗುಡ್ ಜಾಬ್. ಆಲ್ ದಿ ಥ್ಯಾಂಕ್ ಯು ಬೆಸ್ಟ್. ಮ್ಯಾಮ್. ವಿಜಯ್. ಈ ಸಾಂಗು ಏನೋ ಒಂದು ಕ್ಯಾರೆಕ್ಟರ್ನ ಸ್ವಲ್ಪ ಎಲ್ಲೋ ಮಿಸ್ಸಿಂಗ್ ಇತ್ತು ಏನೋ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಇನ್ನೊಂದೇನಂದ್ರೆ ಸ್ವಲ್ಪ ಇಲ್ಲಿ ಅಲ್ಲಿ ಶ್ರುತಿ ಕೂಡ ಸ್ವಲ್ಪ ತೊಂದರೆ ಇತ್ತು. ಯು ಗಿವ್ ಅ ಗುಡ್ ಅಟೆಂಪ್ಟ್ ಅಂಡ್ ಇಟ್ ವಾಸ್ ಎ ಗುಡ್ ಎಫರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ರಮ್ಯಾ ಪಪ್ಪ? ಓಕೆ, ಥ್ಯಾಂಕ್ ಯು ಸರ್. ಸಾಮ್ಯ? Thank you, ma'am. 16. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಸಾರಾ. ಲವ್ ಯು ಕಾಣೋ, ಲವ್ ಯು ಕಾಣೋ. ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನನ್ನ ಹತ್ತು ಚಿಟ್ಟೆಯಾಗಿ ಹಾರಿತು. ನೆಕ್ಸ್ಟ್ ಟೈಮ್ ನಿನ್ನ ನೋಡಿದಾಗ ಮನಸ್ಸು ನನ್ನ ಬಿಟ್ಟು ನಿನ್ನ ಸೇರಿತು. ಎವ್ರಿ ಟೈಮ್ ನಿನ್ನ ನಾ ನೋಡಿದಾಗ ಕತ್ತೀನಿ ನನ್ನೆ ಮೆಲ್ಲ. ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನನ್ನ ಹತ್ತು ಚಿಟ್ಟೆಯಾಗಿ ಹಾರಿತು. ನೆಕ್ಸ್ಟ್ ಟೈಮ್ ನಿನ್ನ ನೋಡಿದಾಗ ಮನಸ್ಸು ನನ್ನ ಬಿಟ್ಟು ನಿನ್ನ ಸೇರಿತು. ಸದ್ದೆ ಇಲ್ಲದೆ ನಿದ್ದೆ ಇಲ್ಲದೆ ಒದ್ದಾಡೋ ಹಾಗೆ ಮಾಡಿದೆ. ಕದ್ದು ನೋಡಿದೆ, ಮುದ್ದು ಮಾಡಿದೆ, ಎದ್ದಾಗ ಎಲ್ಲಿ ಓಡಿದೆ. ಓಹೋ, ಸದ್ದೆ ಇಲ್ಲದೆ ನಿದ್ದೆ ಇಲ್ಲದೆ ಒದ್ದಾಡೋ ಹಾಗೆ ಮಾಡಿದೆ. ಕದ್ದು ನೋಡಿದೆ, ಮುದ್ದು ಮಾಡಿದೆ, ಎದ್ದಾಗ ಎಲ್ಲಿ ಓಡಿದೆ. ಕನ್ನಡಿ ಮುಂದೆ ನಾನಿಂತರೂನು ಕಾಣುವೆ ನಂಗೆ ನೀನು. ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನನ್ನ ಹಟ್ಟು ಚಿಟ್ಟೆಯಾಗಿ ಹಾರಿತು. ಲವ್ ಯು ಕಾಣೋ, ಲವ್ ಯು ಕಾಣೋ. ಫಸ್ಟ್ ಟೈಮ್ ನಿನ್ ಬಾಯಲ್ಲಿ ಈ ಹಾಡು ಕೇಳಿದ್ದಕ್ಕೆ ನಮ್ಮ ಜಡ್ಜಸ್ಗೆ ಏನ್ ಅನಿಸ್ತು ಅಂತ ಕೇಳೋಣ. ವಿಜಯ್, ನಿಮ್ಗೇನ್ ಅನ್ನಿಸ್ತು? ಫಸ್ಟ್ ಟೈಮ್ ಸಹನಾ ನಿನ್ನ ಹಾಡು ಕೇಳಿದಾಗ ಚೆನ್ನಾಗಿ ಹಾಡ್ತೀಯ ಅಂತ ಅನಿಸ್ತು. ನೆಕ್ಸ್ಟ್ ಟೈಮ್ ಕೇಳಿದಾಗ ಪರವಾಗಿಲ್ವೇ ಬಹಳ ಚೆನ್ನಾಗಿ ಹಾಡ್ತಾಳಲ್ಲ ಅಂತ ಅನಿಸ್ತು. ದಿಸ್ ಟೈಮ್ ಕೇಳಿದಾಗ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಹಾಡ್ತಾಳೆ ಅಂತ ಅನಿಸ್ತು. ಥ್ಯಾಂಕ್ ಯು ಸರ್. ಏನಂದ್ರೆ ಒಂದು ಶ್ರುತಿ ಸೇರೋದು ಅದೊಂದು ಸೈನ್ಸು, ಬಟ್ ಅದರಲ್ಲೊಂದು ಮಜಾ ಸಿಗೋದು ದಟ್ ಈಸ್ ಮ್ಯೂಸಿಕ್. ಏನಿತ್ತು ಅದ್ರಲ್ಲೊಂದು ಮಜಾ ಸಿಕ್ತು, ಅದ್ರಲ್ಲೊಂದು ಆನಂದ ಸಿಕ್ತು. ಏನಂದ್ರೆ ಚರಣದಲ್ಲಿ ಪಾಪ ನಿನಗೆ ಸ್ವಲ್ಪ ಲೋ ನೋಟ್ಸ್ ಅಂತ ಅನ್ನಿಸ್ತು. ಸನಿದ ಬಮ ಆ ನೋಟ್ ಸ್ವಲ್ಪ ವಾಸ್ ಲಿಟಲ್ ಔಟ್ ಆಫ್ ಯುವರ್ ರೇಂಜ್, ಬಟ್ ಯುವರ್ ಸಿಂಗಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಬ್ಯೂಟಿಫುಲ್ ಸಿಂಗಿಂಗ್ ಸಹನಾ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಸಾಮ್ಯ. ಸಹನಾ, ಇವತ್ತು ಪರ್ಫೆಕ್ಟ್ ಆಗಿತ್ತು ನಿನ್ನ ಎಕ್ಸ್ಪ್ರೆಷನ್ಸ್ ಎಲ್ಲ. Thank you. ನಾನು ಹೋದ್ಸಲ ಹೇಳಿದ್ನ ಸರಿಯಾಗಿ ಗಮನ ಕೊಟ್ಕೊಂಡು ಈ ಸತಿ ಮಸ್ತಾಗಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ಯಾ. ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಶ್ರುತಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಶುಭ, ನಿನ್ಗೆ ಅನ್ನಿಸ್ತು? ಸಹನಾ, ಇದೆಷ್ಟು ಮುದ್ದಾಗಿದೆಯೋ ಅಷ್ಟೇ ಮುದ್ದಾಗಿ ಹಾಡಿದೆ. ಥ್ಯಾಂಕ್ ಯು. ಅಂಡ್ ಆಲ್ ದಿ ಬೆಸ್ಟ್ ಅಂಡ್ ಡೂ ರಿಯಲಿ ವೆಲ್. ಈಗ ಚೆನ್ನಾಗೇನೋ ಹಾಡಿದ್ಯಾ ಅಂತ ಹೇಳಿದ್ರು, ಮಾರ್ಕ್ಸ್ ಏನೋ ಕೊಟ್ಟಿಲ್ಲ. ನೋಡೋಣ. ವಿಜಯ್. ಸೂಪರ್ ಆಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಹೆಡ್ ಮೇಡಮ್, ಎಷ್ಟು ಕೊಡ್ತಿದ್ದೀರಾ? ಥ್ಯಾಂಕ್ ಯು. ಲವ್ ಯು ಕಾಣೋ. ಅಂತೂ ಇಂತೂ 9 ಸನ್ಫ್ಲವರ್ ಬೋರ್ಡ್ ಎತ್ತಿದ್ರಪ್ಪ. ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಹಾಡಿದೆ.
ಎಲ್ಲ ಕರೆಕ್ಷನ್ಸ್ನು ತುಂಬಾ ಮನ್ಸಲ್ಲಿ ಇಟ್ಕೊಂಡು ಇವತ್ತಿಲ್ಲಿ ಬಂದ್ ಹಾಡ್ದಿಲ್ಲ. ದಟ್ಸ್ ದ ಬೆಸ್ಟ್ ಥಿಂಗ್ ಯು ಡಿಡ್. ಆಲ್ ದಿ ಬೆಸ್ಟ್ ಬಂಗಾರ. Thank you. ಗುಡ್ ಲಕ್. ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಂಗ್ ಪಲಾವ್ ತುಂಬಾ ಫೇವ್ರೆಟ್ ಅಲ್ಲ? ಹೌದು, ನಿಮ್ಮ ಅಮ್ಮ ಮಾಡಿದಲ್ಲ? ನಮ್ಮಮ್ಮ ಮಾಡಿದ್ದು. ಅದರಲ್ಲೂ ಸಾದಾ ಅಕ್ಕಿಯಿಂದಲ್ಲ, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅಬ್ಬಾ, ಅಬ್ಬಾ, ಅಬ್ಬಾ. ನೀರು ಇರುತ್ತೆ ಬಾಯಲ್ಲಿ. ನೀರ್ ಊರ್ ಬಿಡ್ತಾ? ನಂಗೂ ಅಷ್ಟೇ ತುಂಬಾ ಇಷ್ಟ. ಓಕೆ, ಓಡಕ್ ಪಲಾವ್ ತಿನ್ಕೊಂಬ ಓಡ್. ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ನ ಕರೆಯೋದಕ್ಕೆ ಮುಂಚೆ ನಮ್ಮ ಇವತ್ತಿನ ಸೆಲೆಬ್ರಿಟಿ ಗೆಸ್ಟ್ ಶುಭಾಗೆ ಬಾಯ್ ಹೇಳೋ ಟೈಮ್ ಆಯ್ತು. ಅರ್ಜೆಂಟ್ ಆಗಿ ಎಲ್ಲೋ ಶೂಟಿಂಗ್ ಹೋಗ್ಬೇಕಂತೆ. ಅದಕ್ಕೆ ಅವ್ರು ಎಕ್ಸ್ಕ್ಯೂಸ್ ಮೀ ಅಂತ ಕೇಳ್ಬಿಟ್ಟು ಓಡೋಗ್ತಾ ಇದ್ದಾರೆ. ಸೊ ಶುಭಾ, ಪ್ಲೀಸ್ ಬನ್ನಿ. ಇಲ್ಲಿವರೆಗೂ ಬಂದ್ರಿ, ಚಾ ಮಾಡಿದ್ರಿ, ಕಳೆದು ಹೋಗ್ಬಿಟ್ರಿ ನಮ್ಮ ಮಕ್ಳು ಹಾಡಿದ್ದನ್ ಕೇಳಿ. ಇಷ್ಟೆಲ್ಲ ಆದ್ಮೇಲೂ ನಿಮ್ಮಲ್ಲೂ ಒಂದು ಆಸೆ ಹುಟ್ಟೇ ಇರುತ್ತೆ, ಹಾಡ್ಲೇಬೇಕು ಅಂತ. ಸೊ ಹಾಡು ಹೇಳಕ್ ಬರಲ್ಲ ಅಂದ್ರಿ. ಓಕೆ, ಒಪ್ಕೋತೀನಿ. ಒಂದೇ ಲೈನ್ ಆಡ್ಲಾ? ಹಾಡ್ತೀರಾ? ವೆರಿ ಗುಡ್, ಡನ್. ನೀ ಚಂದಾನೆ, ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ. ನೀವು ಹಾಡು ಹೇಳೋದು ರೈಮ್ಸ್ ತರನೇ ಇರುತ್ತೆ. ಎಷ್ಟ್ ಚೆನ್ನಾಗಿ ರೈಮ್ಸ್ ಹೇಳ್ತೀರಿ. ನಾ 100% ಅಲ್ಲಿ ಡೈರೆಕ್ಟರ್ ಕೂತಿದಾರಲ್ಲ, ಅವ್ರನ್ನ ಎಡಿಟ್ ಮಾಡ್ಬಿಡ್ತಾರೆ ನೋಡಿ. ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಫ್ರಮ್ ಬೆಳಗಾಂ, ಸಿದ್ಧಾರ್ಥ್. ಶಬರಿಮರ ಬಲವಡಿ ಹೇ ನೀಯಾರು 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 ನಯಾರು ನಯಾರು ನೀಯಾರು 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 ನಯಾರು ನಯಾರು ನೀಯಾರೋ ನಯಾರೋ ನನ್ನೇಕೆ ಹೀಗೆ ನೋಡುವೆ, ಯಾರನ್ನು ನೀನು ಹುಡುಕುವೆ. ರಾಬ ಶಬ ರೇವ ರಾಬ ಹೇ ಅನುರಾಗವೇನೆಂದು ಬಲ್ಲವನಲ್ಲ, ಸಂಗಾತಿ ಇಲ್ಲೆಂದು ನೊಂದವನಲ್ಲ. ನನ್ನಲ್ಲಿ ನೂರಾರು ಆಸೆಗಳಿಲ್ಲ, ಬಾಳಲ್ಲಿ ನನಗೆಂದು ಬೇಸರವಿಲ್ಲ. ಹಗಲೇನು ಇರುಳೇನು ನನಗಾರ ಭಯವೇನು, ಬದುಕಲ್ಲಿ ಕೊರಗೇನು, ಯಾರಲ್ಲಿ ಛಲವೇನು, ನೀ ಹೇಳೋ. ಅದೇಂಗೋ ಹಿಂಗೆ ಹಾಡ್ತೀಯ? ಆ ನೀಯಾರು 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 4 ಸಲದಲ್ಲಿ ಕರೆಕ್ಟಾಗಿ ವಾಲ್ಯೂಮ್ ಕಡಿಮೆ ಆಗ್ತಾ ಬಂತು. ನೀಯಾರು 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 ನಯಾರು 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 ಅಂದ್ರೆ ಇಲ್ಲೇ ಇದೆ, ಒಂದು ವಾಲ್ಯೂಮ್ ಕಂಟ್ರೋಲ್ ಇಲ್ಲೇ ಇದೆ. ದಟ್ಸ್ ಸಚ್ ಅ ಸೂಪರ್ ಥಿಂಗ್. ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿಂಗಿಂಗು. ಅಬ್ಸಲ್ಯೂಟ್ಲಿ ನಥಿಂಗ್ ಟು ಸೇ. ಸೂಪರ್. ವಿಜಯ್, ಸಿದ್ಧಾರ್ಥ 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 ಫ್ಯಾಂಟಾಸ್ಟಿಕ್ 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 ಸೂಪರ್. ಲವ್ ಯು ಕಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡೋಣ ಮಾರ್ಕ್ಸ್. ಹಾ. ವಿಜಯ್ ಇಸ್ ಆಲ್ರೆಡಿ ಚಡಹಾಟ್ ಅಂತ ಬೋರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾರ್ಕ್ಸ್? ವಿಜಯ್ ಇಬ್ರು ಒಟ್ಟಿಗೆ ಕೊಡ್ತೀರಾ? ಓಕೆ, 1 2 3. 19 ಟಾಪ್ ಸ್ಕೋರರ್ ಸದ್ಯಕ್ಕೆ ನೀನೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀಯಾರು 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 19 ಸದ್ಯಕ್ಕೆ ಟಾಪ್ ಸ್ಕೋರರ್ ಸಿದ್ಧಾರ್ಥ. ನೆಕ್ಸ್ಟ್ ಬರ್ತಾ ನಮ್ ಪುಟಾಣಿ ಚಿಲ್ಟೂಸ್. ಅವನ್ ಹೆಂಗ್ ಹಾಡ್ತಾರೆ, ಎಷ್ಟು ಮಾರ್ಕ್ಸ್ ತಗೋತಾನೆ ನೋಡೋಣ. ಬನ್ನಿ ಬನ್ನಿ ಬನ್ನಿ, ಸುಹಾಸ್ ಫ್ರಮ್ ಬ್ಯಾಂಗ್ಳೂರ್.
ಭಯ ಆಗ್ತಿದ್ಯಾ? ಇಲ್ಲ, ಚೆನ್ನಾಗಿ ಹಾಡ್ದ್ಯಾ? ನಂಗೆ ಶ್ರುತಿ ಇವತ್ತು ಇಲ್ವಾ ಗೊತ್ತಿಲ್ಲ, ಜಡ್ಜಸ್ ಹೇಳ್ತಾರೆ. ನೀನೇ ಕೇಳ್ಬಿಡು ಹೋಗ್ಲಿ ಹೆಂಗ್ ಹಾಡ್ದೆ ಅಂತ. ನಾ ಹೆಂಗಾಡ್ದೆ? ನೀನಿರೋದು ಇಷ್ಟು, ನಿನ್ನ ಕೈ ಇರೋದು ಅದ್ರಲ್ಲಿ ಒಂದಿಷ್ಟು, ಅದ್ರಲ್ಲಿ ನಿನ್ನ ಬೆರಳುಗಳಿರೋದು ಇಷ್ಟಿಷ್ಟು, ಅದ್ರಲ್ಲಿ ನಿನ್ ಚಿಟಿಗೆ ಬೇರೆ ಹೊಡಿತಿದ್ದೆ. ನನಗೇನಂದ್ರೆ ಸೌಂಡ್ ಬರುತ್ತಾ ಇಲ್ವಾ ಅಂತ ನೋಡ್ಬೇಕು. ಮೈಕ್ ಹತ್ರ ಇಟ್ಕೊಂಡು ನಿನ್ ಚಿಟಿಗೆ ಹೊಡಿ. ಬಹಳ ಸಕ್ಕತ್ತಾಗಿದೆ ಕಣ ನಿನ್ ಸೌಂಡು, ಬಹಳ ಚೆನ್ನಾಗಿ ಹಾಡ್ದೆ. ಮತ್ತೆ ಮಧ್ಯದಲ್ಲಿ ವಾಯ್ಸ್ ಬೇರೆ ಚೇಂಜ್ ಮಾಡಿದೆ ಅಂತ ಏನೋ ಮಾಡ್ಬಿಟ್ಟು ಹಾಡ್ದೆ. ಬಹಳ ಕಷ್ಟ ಅದು. ಇಟ್ಸ್ ಅನ್ ಆರ್ಟ್, ಇಟ್ಸ್ ಅ ಟ್ಯಾಲೆಂಟ್. ಅದು ಎಲ್ರ ಕೈಲೂ ಆಗಲ್ಲ. ಅದಲ್ಲ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಮಕ್ಕಳೇ ಇದನ್ನ ಹಿಂಗೆ ಮುಂದುವರಿಸಿ, ಹೀಗೆ ಮುಂದುವರಿಸಿ. ಯು ಆಲ್ ಆರ್ ರಾಕಿಂಗ್. ಸೌಮ್ಯ ತುಂಬಾ ಚೆನ್ನಾಗಿ ಹಾಡಿದೆ ಕಣೋ. ಅದು ಎಷ್ಟು ಕ್ಯೂಟ್ ಆಗಿತ್ತು ನಿನ್ನ ಎಕ್ಸ್ಪ್ರೆಷನ್ಸ್ ಅಂತ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಕ್ಯೂಟ್ ಆಗಿತ್ತು. ಒಂದ್ ಲೈನ್ ಹಾಡಿದ್ರು ಇವನ್ ಟು ಸಿಂಗ್ ದಟ್ ಒನ್ ಲೈನ್ ಇನ್ ದ ಸಾಂಗ್ ಕಷ್ಟನೇ, ಏನ್ ಈಸಿ ಏನಲ್ಲ. ಸಕ್ಕದ ಹಾಡ್ದೆ ಕಣೋ ನೀನು. ಅಲ್ಲಿ ಒಂದ್ ಲೈನ್ ಹಾಡಿದಕ್ಕೆ ನಿಂಗೆ ಇನ್ನೊಂದು ಅರ್ಧ ಮಾರ್ಕ್ ಜಾಸ್ತಿ ಕೊಟ್ಟಿದ್ದೀನಿ. ಓಹೋ, ರೆಡಿನಾ? ಮಾರ್ಕ್ಸ್ ಕೇಳೋಣ. ಸೌಮ್ಯ 8.5. ವಿಜಯ್ ಅರ್ಧ ಗಿರ್ಧ ಏನಿಲ್ಲ, ಎಷ್ಟಿದೆ ಅಷ್ಟು ಅರ್ಥ ಮಾಡ್ಕೊ. 9. 17.5 out of 20. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಹಾಡಕ್ ಬರ್ತಾ ಇರೋದು ಸುಪ್ರಿಯಾ. ನನ್ನ ಸ್ಟೈಲು ಬೇರೆನೆ, ನನ್ನ ದಿಲ್ಲು ಬೇರೆನೆ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಸ್ಪೀಡು ಬೇರೆನೆ. ನನ್ನ ಸ್ಟೈಲು ಬೇರೆನೆ, ನನ್ನ ದಿಲ್ಲು ಬೇರೆನೆ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಸ್ಪೀಡು ಬೇರೆನೆ. ನಿನ್ನ ಲುಕ್ ಬೇರೆನೆ, ನಿನ್ನ ಟಚ್ ಬೇರೆನೆ, ನಿನ್ನ ಹಾಗೆ ಯಾರು ಇಲ್ಲ, ನನ್ನ ಹೀರೋ ನೀನೇನೆ. ಕಣ್ಣಲ್ಲೇ ಸುಟ್ಟಾಕೋ ಬೆಂಕಿನೋ ನೀನು, ಅಬ್ಬಬ್ಬ ನನ್ನಾಣೆ ತುಫಾನೋ ನೀನು. ಮುಟ್ಟಿದ್ದೆ ಕಲ್ಲಾಸು ಕಟ್ಟೋದೆ ಗೋರಿ, ಬಾನನ್ನ ಗುರ್ರಾಯ್ಸು ಒಂದೇ ಒಂದ್ಸಾರಿ. 8 ಗುಂಡಿಗೆ ನಿಂಗೆ ಮಾತು ಗುಂಡಿನ ಹಾಗೆ, ನನ್ನ ಕಂಡನಿಂದ ಕಂಡ ನಂಗೆ ಹೊತ್ತ ಬಂತಲ್ಲೋ. ನನ್ನ ಸ್ಟೈಲು ಬೇರೆನೆ, ನನ್ನ ದಿಲ್ಲು ಬೇರೆನೆ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಸ್ಪೀಡು ಬೇರೆನೆ. ಸುಪ್ರಿಯಾ, ಎಸ್ ಸರ್. ಏನಾಯ್ತು ನಿಂಗೆ ಇವತ್ತು? ಏನೂ ಆಗಿಲ್ಲ ಸರ್. ಲಾಸ್ಟ್ ಎಪಿಸೋಡಲ್ಲಿ ನೀನು ಚೆನ್ನಾಗಿ ಹಾಡಿದ್ದೆ, ಆಡಿಷನಲ್ಲೂ ಚೆನ್ನಾಗಿ ಹಾಡಿದ್ದೆ. ಆದ್ರೆ ಇವತ್ತಿನ ಎಪಿಸೋಡಲ್ಲಿ ಅದ್ಭುತವಾಗಿ ಹಾಡಿದೆ ನೀನು. ಸೌಮ್ಯ ಇವಾಗ ತಾನೇ ಸುಹಾಸ್ಗೆ ಹೇಳಿದ್ವಿ ಆ ಗ್ರಂಜ್ ವಾಯ್ಸ್ ಹಾಡೋದು ಕಷ್ಟ ಅಂತ. ಹುಡುಗರಿಗೆ ಕಷ್ಟ ಅಂದ್ರೆ ಹುಡುಗಿರ್ಗಂತೂ ಯೋಚನೆ ಮಾಡಂಗಿಲ್ಲ, ಅಷ್ಟು ಕಷ್ಟ. ಆಲ್ಮೋಸ್ಟ್ ನೆಕ್ಸ್ಟ್ ಇಂಪಾಸಿಬಲ್ ಅನ್ನೋ ತರ. ನೀನ್ ಏನ್ ಆರಾಮಾಗಿ ಹಾಡ್ಬಿಟ್ಟಿಯಲ್ಲಮ್ಮ, ತುಂಬಾ ಚೆನ್ನಾಗಿ ಹಾಡ್ದೆ. ಥ್ಯಾಂಕ್ ಯು. ಒಂದೇ ಒಂದು ತುಂಬಾ ನಗು ಬಂತು, ಹೇಳೋ ಅನ್ಸದ್ದೇನಿಲ್ಲ. ಹಾಡ್ತಾ ಇದ್ದೆ. ನನ್ನಾಣೆ ತುಫಾನೋ. ಲಾಸ್ಟ್ ಲೈನ್ ಗೊತ್ತಾಯ್ತಾ? ನಿಂಗೆ ಗೊತ್ತೇ ಆಗಿಲ್ಲ? ಇಲ್ಲ. ನೋಡಮ್ಮ ಮಾರ್ಕ್ಸ್. ಸೌಮ್ಯ ಇದಕ್ಕೊಂದು ಅರ್ಧ ಸೇರಿಸ್ಕೊಳ್ಳಿ. 9.5. ಥ್ಯಾಂಕ್ ಯು ಮ್ಯಾಮ್. ವಿಜಯ್ ಅವರೇ ಇದಕ್ಕೆ 1 ಸೇರಿಸ್ಕೊ. 9.5 ಪ್ಲಸ್ 9 ಎಷ್ಟಾಯ್ತು? 18.5. ಕಂಗ್ರ್ಯಾಚುಲೇಷನ್. ಅವಳು ಹೆಂಗೆ ಕುಕ್ಕಿ ಕುಕ್ಕಿ ಹೇಳ್ತಾ ಇದ್ಲು ಅಂದ್ರೆ, ಯಾರು ಕೆಟ್ಟದಾಗ ಡ್ರೆಸ್ ಮಾಡ್ಕೊಂಡಿದ್ರೆ ನಿನ್ ಸ್ಟೈಲ್ ಬೇರೆನೆ, ನಿನ್ ಲುಕ್ ಬೇರೆನೆ, ಸರಿ ಮಾಡ್ಕೊಲ್ಲ, ಹಾಳಾಗೋಕೆ ಅಂತ ಚೆನ್ನಾಗಿ ಹೇಳ್ತಾ ಇದ್ಲು. ನನ್ನ ದಿಲ್ಲು ಬೇರೆನೆ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಸ್ಪೀಡು ಬೇರೆನೆ. ವೀಕ್ಷಕರು, ನಮ್ಮ ಇಂದಿನ ಸಂಚಿಕೆಯ ಕಟ್ಟ ಕೊಡೆಯ ದಿಟ್ಟ ಪಾರ್ಟಿಸಿಪೆಂಟ್ ಬರ್ತಾ ಇರೋದು ಧಾರವಾಡದಿಂದ ವಿಶ್ವನಾಥ್. ಇನ್ ಚಾಂಪ್ ರೆಡಿ? ರೆಡಿ. ಇವನು ನಮ್ ಕಾರ್ಯಕ್ರಮಕ್ಕೋಸ್ಕರ ಈ ಹಾಡನ್ನ ಸೆಲೆಕ್ಟ್ ಮಾಡಿದ್ದಾನೆ. ನಮ್ ಕಾರ್ಯಕ್ರಮದ ಹೆಸರೇನ್ ಹೇಳಿ? ಸರ್ಫ್ ಎಕ್ಸೆಲ್ ಸಾರಿಗಮಪ ಲಿಟಲ್ ಚಾಂಪ್ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ. ನೀ ಹಾಡ್ತಿರೋ ಹಾಡು ಯಾವ್ದು ಹೇಳು? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಈ ಹಾಡನ್ನು ನಾನು ಶಂಕರ್ ಅವರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ.
ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಿರಿಯರೇನು ಹರ್ಷ ಪಡಲು ಭೇದವೇನು ಹಿರಿಯರೇನು ಹರ್ಷ ಪಡಲು ಭೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹನಿಯುದೇನು ಸ್ವರ್ಗ ಕಂಡು ನಚ್ಚತೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕಣ್ಣಿದ್ದು ಕೆಟ್ಕೊಂಡಿದ್ದು ನಲ್ಲಿದ್ದು ರಾಗಕ್ಕೆ ನಲ್ಲಿದ್ದು ನನ್ನಂತೆ ರಬಬಬ. ಹೇ, 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 ರಬಬಬ. ಹಾಡಿದ್ ನೀನು ಸುಸ್ತಾಗಿದ್ ನಂಗೆ ಕಣೋ, ಫುಲ್ ಕುಣದ್ ಬಿಸಾಕ್ಬಿಡೆ. ಸಕ್ಕದಾಗ ಹಾಡ್ದೆ ಕಣೋ. ಜಡ್ಜಸ್ ಕೇಳೋಣ. ವಿಜಯ್, ವಿಶ್ವನಾಥನಿ ಹೀಗೆ ಹಾಡಿದ್ರೆ ನಮ್ಮ ಗತಿ ಏನೋ. ಅದ್ಭುತವಾಗಿ ಹಾಡಿದೆ ವಿಶ್ವನಾಥ. ಸಗದಾಗ ಹಾಡ್ದೆ ಕಣೋ, ತುಂಬಾ ಚೆನ್ನಾಗಿ ಹಾಡ್ದೆ. ಆ ಗ್ರಂಜು ಇವ್ರನ್ನೆಲ್ಲ ಆಡಿಸಿದ್ದು, ಶ್ರುತಿ ಎಲ್ಲೂ ಬಿಡ್ಲಿಲ್ಲ, ಸಖತ್ತಾಗಿತ್ತು. ಈಗ ಮಾರ್ಕ್ಸ್ ನೋಡೋಣ. 9+9 18. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಈ ವಾರ ಆಗ್ಲೇ ನಿಮ್ಗೆ ಹೇಳಿದ್ವಿ 17 ಜನನು ಹಾಡಿದ್ಮೇಲೆ ಒಬ್ರು ಎಲಿಮಿನೇಟ್ ಆಗಿ ಟಾಪ್ 16ಗೆ ನಮ್ಮ ಮಕ್ಕಳು ಹೋಗ್ತಾರೆ ಅಂತ. ಜಡ್ಜಸ್ ಇವತ್ತು ನಮ್ಮ ಈ ಸರ್ಫ್ ಎಕ್ಸೆಲ್ ಸಾರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆಯನ್ನ ಬಿಟ್ಟು ಹೋಗ್ತಾ ಇರುವಂತಹ ಪುಟಾಣಿ ಯಾರು? ಕಳೆದ ವಾರದ ಸ್ಕೋರ್, ಈ ವಾರದ ಸ್ಕೋರ್ ಎರಡೂ ಸೇರಿಸಿ ಲೀಸ್ಟ್ ಮಾರ್ಕ್ಸ್ ನಮ್ಮ 17 ಜನ ಮಕ್ಕಳಲ್ಲಿ 28ವರೆ ತಗೊಂಡಿರೋದು ಮಂಗಳೂರಿನ ಇಂಪನಾಗೆ. ಇಂಪನ ಪುಟ್ಟ, ನಮ್ಮ ಸಾರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆಯನ್ನ ಇವತ್ತು ಬಿಟ್ಟು ಹೋಗ್ತಾ ಇದೆಯಾ? ಹಂಗೆ ಬೇಜಾರಾಗ್ತಿದೆಯಲ್ಲೋ? ಸ್ಪರ್ಧೆಯಲ್ಲಿ ಸೋತಿದ್ರು, ನೀನು ನಮ್ಮೆಲ್ಲರನ್ನು ಗೆದ್ದಿದ್ಯಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಇದು ಸೋಲು ಅಂತ ನಾನು ಹೇಳೋದೇ ಇಲ್ಲ. ಇಟ್ ಈಸ್ ಜಸ್ಟ್ ಅನದರ್ ಸ್ಟೆಪ್ ಅಷ್ಟೇ. ಲಾಸ್ಟಿಗೆ ಒಂದು ನನ್ನ ಮಗಳ ಹತ್ರ ಒಂದು ರೈತನ ಹಾಡು ಹೇಳಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೇ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮ. ಇವತ್ತಿಗೆ ಇವಳು ಸಂಗೀತ ಮುಗಿಸಲ್ಲ, ಗಗನದರಿಗೆ ಹೋಗ್ಬೇಕಂತ ಉಂಟು. ಇವತ್ತು ಏನು ತೊಂದರೆ ಆದರೂ ಇವಳಿಗೆ ಇದರಲ್ಲೇ ನಾನು ಮೇಲೆ ತರಬೇಕಂತ ತುಂಬಾ ಆಸೆ ಇದೆ ನನಗೆ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ವೀಕ್ಷಕರೇ, ಇಂಪನ ನಮ್ಮ ಸರಿಗಮಪ ಕುಟುಂಬನ ಬಿಟ್ಟು ಇವತ್ತು ಎಲಿಮಿನೇಟ್ ಆಗಿದ್ದಾಳೆ. ನನ್ನ ಸುತ್ತ ಇರೋರೆಲ್ಲರೂ ಇವತ್ತು ಟಾಪ್ 16ಗೆ ಕಾಲಿಟ್ಟಿದ್ದಾರೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಇದೇ ವೇದಿಕೆಯಲ್ಲಿ. ನಮಸ್ಕಾರ, ಶುಭರಾತ್ರಿ.